ರಸ್ತೆಯ ಪಕ್ಕದಲ್ಲಿ ಬಿದ್ದಿದೆ ರಾಶಿ ರಾಶಿ ಕಸ. ಇತ್ತ ಜನರು ಓಡಾಡೋದೇ ಕಷ್ಟ. ತುಮಕೂರು ನಗರ ಎರಡನೇ ರಾಜಧಾನಿಯಾಗಿ ಬೆಳೀತಾ ಇದೆ. ಅಲ್ಲದೆ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ ಇವೆ. ಆದರೆ ನಗರಕ್ಕೆ ಕಸದ ಸಮಸ್ಯೆ ಬೆಂಬಿಡದೆ ಕಾಡ್ತಾ ಇದ್ದು ಜನರು ಪರದಾಡುವಂತಾಗಿದೆ. ಒಂದ್ ಕಡೆ ಪಾಲಿಕೆ ನಿರ್ಲಕ್ಷ್ಯ, ಮತ್ತೊಂದು ಕಡೆ ಜನರ ಬೇಜವಾಬ್ದಾರಿಯಿಂದಾಗಿ ನಗರದಲ್ಲಿ ಎಲ್ಲಂದರಲ್ಲಿ ಕಸದ ರಾಶಿ ಬಿದ್ದಿದ್ದು ದುರ್ನಾತ ಬೀರ್ತಾ ಇದೆ. ತುಮಕೂರಿನಲ್ಲಿರೋ ಕಸದ ಸಮಸ್ಯೆ ಬಗ್ಗೆ ಪ್ರಜಾಶಕ್ತಿ ಟಿವಿ ಅಭಿಯಾನದ ಮೂಲಕ ಸಮಸ್ಯೆ ಬಗ್ಗೆ ತಿಳಿಸುವ ಪ್ರಯತ್ನ ಮಾಡ್ತಾ ಇದ್ದು, ಇಂದು ನಗರದ 18ನೇ ವಾರ್ಡಿನ ಇಸ್ಮೇಲ್ ನಗರದ ಕಸದ ಸಮಸ್ಯೆ ಬಗ್ಗೆ ಪ್ರಜಾಶಕ್ತಿ ಟಿವಿ ಬೆಳಕು ಚೆಲ್ಲಿದೆ. ಹೌದು, ತುಮಕೂರು ನಗರದ 18ನೇ ವಾರ್ಡಿನ ಇಸ್ಮೇಲ್ ನಗರದ 60 ಫೀಟ್ ರಸ್ತೆಯ ಪಕ್ಕದಲ್ಲಿಯೇ ರಾಶಿ ಕಸ ಬಿದ್ದಿದೆ. ಜನರು ಚೀಲ, ಪ್ಲಾಸ್ಟಿಕ್ ಕವರ್ನಲ್ಲಿ ಕಸವನ್ನ ತಂದು ರಾತ್ರಿ ವೇಳೆ ಸುರಿದು ಹೋಗ್ತಿದ್ದಾರೆ. ಕಳೆದ 7-8 ದಿನಗಳಿಂದ ಪಾಲಿಕೆ ನೌಕರರು ಬೇರೆ ಮುಷ್ಕರ ನಡೆಸ್ತಾ ಇದ್ದು ಕಸವನ್ನ ಎತ್ತದಿರೋದ್ರಿಂದ ಕಸ ಕೊಳೆತು ನಾರ್ತಾ ಇದೆ. ಅಲ್ಲದೆ ಪ್ಲಾಸ್ಟಿಕ್ ಕವರ್ಗಳು ಗಾಳಿಗೆ ಹಾರಿ ಬರ್ತಾ ಇದ್ದು ವಾಹನಗಳು ಅಪಘಾತಕ್ಕೆ ಒಳಗಾಗುವ ಸ್ಥಿತಿ ಇದೆ. ಕಸದ ರಾಶಿ ಕೊಳೆತಿದ್ರಿಂದ ಗಬ್ಬು ನಾರ್ತಾ ಇದ್ದು ವಾಸನೆಯಲ್ಲಿಯೇ ಜನರು ವಾಸ ಮಾಡ್ತಿದ್ದಾರೆ. ಇನ್ನು ರಸ್ತೆಯ ಭಾಗದಲ್ಲಿಯೇ ಒಂದ್ ಕಡೆ ಕಸದ ಸಮಸ್ಯೆ ಇದ್ರೆ ಮತ್ತೊಂದು ಕಡೆಯಲ್ಲಿ ಖಾಲಿ ಸೈಟ್ ಅನ್ನ ಕಸ ಹಾಕ್ಲೆಂದೇ ಮಾಡಿಕೊಳ್ಳಲಾಗಿದೆ. ಜನರು ರಾತ್ರಿ ವೇಳೆ ಚೀಲಗಳಲ್ಲಿ ಮನೆಯಲ್ಲಿದ್ದ ಕಸವನ್ನ ತಂದು ಸುರಿತಾ ಇದ್ದು ಇಡೀ ಏರಿಯಾವೇ ಗಬ್ಬೆದ್ದು ನಾರ್ತಾ ಇದೆ. ಒಂದ್ ಕಡೆ ಪಾಲಿಕೆ ಕಸವನ್ನ ವಿಲೇವಾರಿ ಮಾಡುವ ಕೆಲಸ ಮಾಡ್ತಾ ಇಲ್ಲ. ಮತ್ತೊಂದು ಕಡೆ ಜನರು ಕಸದ ಗಾಡಿಗೆ ಕಸ ಹಾಕೋದನ್ನ ಬಿಟ್ಟು ರಸ್ತೆ ಬದಿ ಖಾಲಿ ಸೈಟ್ಗೆ ಕಸ ಸುರಿದು ಹೋಗ್ತಾ ಇರೋದ್ರಿಂದ ಕಸದ ಸಮಸ್ಯೆ ಹೆಚ್ಚಾಗಿದೆ. ನಾವೀಗ ತುಮಕೂರು ನಗರದ ಇಸ್ಮೇಲ್ ನಗರದಂತಹ ಮುಂದೆ ಇರುವಂತಹ 60 ಫೀಟ್ ರೋಡಲ್ಲಿ ಇದ್ದೀವಿ. ಈಗ ಈ ಭಾಗದಲ್ಲಿ ಹೋದರೆ ಈಗ ಗೆದ್ಲಹಳ್ಳಿ ಬರುತ್ತೆ, ಈ ಕಡೆ ಹೋದರೆ ಇಸ್ಮೇಲ್ ನಗರ. ಈಗ ಓಡಾಡುವ ಜನರು ಏನು ದಿನನಿತ್ಯ ಬ್ಯುಸಿಯಾಗಿ ಓಡಾಡುವಂತಹ ಈ ರಸ್ತೆ ಏನಿದೆ 60 ಫೀಟ್ ರಸ್ತೆ, ಈ ರಸ್ತೆಯ ಪಕ್ಕದಲ್ಲೇ ಕಸದ ರಾಶಿಗಳನ್ನು ಹಾಕಿರುವಂಥದ್ದು, ಬಳಸಿ ಬಿಸಾಡಿರುವಂತಹ ಬಟ್ಟೆಗಳು, ಈ ಪ್ಲಾಸ್ಟಿಕ್ಕು, ಮನೆಯಲ್ಲಿರ್ತಕ್ಕಂತಹ ಈ ಬಳಸಿ ಬಿಸಾಡಿರುವಂತಹ ಗಟ್ಟಿ ವಸ್ತುಗಳು ಏನಿದೆ, ಘನತ್ಯಾಜ್ಯ ಜೊತೆಗೆ ಈ ಹಸಿ ತ್ಯಾಜ್ಯ, ಪ್ಲಾಸ್ಟಿಕ್ಕು, ಚಪ್ಪಲಿ ಎಲ್ಲವನ್ನು ಸೇರಿ ಇಲ್ಲೇ ಒಂದು ಕಡೆ ರಾಶಿ ಹಾಕಿರುವಂಥದ್ದು. ಓಡಾಡೋ ಸವಾರರಿಗೆ ಮೂಗು ಮುಚ್ಕೊಂಡು ಓಡಾಡುವಂಥ ಒಂದು ಸ್ಥಿತಿ ಆದರೆ ಈ ಪ್ಲಾಸ್ಟಿಕ್ಗಳು ಗಾಳಿಗೆ ಹಾರಿ ಬಂದು ಸವಾರರಿಗೆ ಇನ್ನೆಲ್ಲೋ ಅಪಘಾತಗಳು ಸಂಭವಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿರುವಂಥದ್ದು. ಇನ್ನೊಂದು ಕಡೆ ನಾವು ತೋರಿಸ್ತಾ ಹೋಗ್ತೀವಿ, ಈ ಇಸ್ಮೇಲ್ ನಗರದ ಇನ್ನು ಪಕ್ಕದಲ್ಲಿರ್ತಕ್ಕಂಥ ಒಂದು ಸಂಪೂರ್ಣ ಸೈಟನ್ನು ಕೂಡ ಕಸವನ್ನು ಹಾಕೋದಕ್ಕೆ ಒಂಥರ ಗಾರ್ಬೇಜ್ ಆಗಿ ಮಾರ್ಪಾಡು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಮುಖ್ಯ ರಸ್ತೆ ಏನಿದೆ ಇದು 60 ಫೀಟ್ ರಸ್ತೆಯಲ್ಲಿಯೇ ಇಷ್ಟು ದುರ್ವಾಸನೆ, ಇಷ್ಟು ಕಸದ ರಾಶಿಯನ್ನು ಹಾಕ್ತಿದ್ದಾರೆ. ಎಷ್ಟೇ ಸುದ್ದಿಯನ್ನು ಮಾಡಿದ್ರು ಕೂಡ ಎಚ್ಚೆತ್ತುಕೊಳ್ಳದೇ ಇರುವಂತಹ ಮಹಾನಗರ ಪಾಲಿಕೆ ಏನಿದೆ ಈ ಕಸದ ಸಮಸ್ಯೆಗೆ ಮಾತ್ರ ಯಾವುದೇ ರೀತಿಯಂತಹ ಏನು ಕಂಪ್ಲೀಟ್ ಆಗಿರುವಂತಹ ಪರಿಹಾರವನ್ನು ಕೊಡ್ತಾ ಇಲ್ಲ. ಈ ರಾಶಿ ಕಸಗಳನ್ನು ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆ ಮುನ್ಸಿಪಾಲಿಟಿ ನಿರ್ಲಕ್ಷ್ಯ ಮಾಡ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ಕೂಡ ಕಾಡುತ್ತದೆ. ಯಾಕಂದರೆ ಇಡೀ ಒಂದು ಸೈಟ್ ಏನಿದೆ ಈ 60 ಫೀಟ್ ರಸ್ತೆ ಪಕ್ಕದಲ್ಲಿರುವಂತಹ ಇಡೀ ಒಂದು ಸೈಟ್ ಪೂರ್ತಿಯಾಗಿ ಈ ಗಾರ್ಬೇಜ್ ಆಗಿ ಮಾರ್ಪಟ್ಟಿರುವಂಥದ್ದು. ಪೂರ್ತಿ ಸೈಟ್ನಲ್ಲಿ ಬೇಕಾಬಿಟ್ಟಿಯಾಗಿ ಕಸ, ಮನೆಯ ವಸ್ತುಗಳು, ಹಳೆಯ ವಸ್ತುಗಳು ಈ ಥರ ತಗೊಂಡು ರಾಶಿ ಹಾಕಿದರೆ. ಬನ್ನಿ ನಾನು ತೋರಿಸ್ತಾ ಹೋಗ್ತೀನಿ. ಈಗ ಇಸ್ಮೇಲ್ ನಗರದ ಈ ಎಡಭಾಗದಲ್ಲಿ ಏನು ನೀವು ಕಸದ ರಾಶಿಯನ್ನು ನೋಡ್ಬೋದು. ಎಡಭಾಗದಲ್ಲಿ ಒಂದು ಖಾಲಿ ಸೈಟ್ ಇದೆ, ಇಲ್ಲಿ ರಾಶಿ ಕಸನೇ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಏನು ಇಡೀ ಏರಿಯಾದಲ್ಲಿ ಇರ್ತಕ್ಕಂಥ ಎಲ್ಲ ಕಸನ ತೊಗೊಂಬಂದು ಈ ಬಿಸಾಕಿರುವಂಥದ್ದು, ಎಷ್ಟೋ ಕಸವನ್ನು ಸುಟ್ಟಿರುವಂಥದ್ದು. ಈ ಚೀಲಗಳನ್ನೆಲ್ಲ ನೀವು ನೋಡ್ತಾ ಹೋಗ್ಬೋದು. ಚೀಲಗಳಲ್ಲಿ ತುಂಬಿ ತಂದು ಎತ್ತಿ ಕಸವನ್ನು ಹಾಕಿದ್ದಾರೆ. ಇಲ್ಲಿ ಪೂರ್ತಿಯಾಗಿ ಇಡೀ ಈ ಸೈಟ್ ಏನಿದೆ ಪೂರ್ತಿಯಾಗಿ ಗ್ಯಾರ್ಬೇಜ್ ಆಗಿ ಮಾರ್ಪಟ್ಟಿದೆ. ಇಲ್ಲಿ ಈಗ ಪಬ್ಲಿಕ್ ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತಾ ಹೋಗ್ತೀನಿ ನಾನು. ಈ ಎಷ್ಟು ದಿನದಿಂದ ಇಲ್ಲಿ ಕಸವನ್ನು ತೆಗೆದೆ, ಎಷ್ಟು ದಿನದಿಂದ ಇದನ್ನು ಇಷ್ಟೇ ನಿರ್ಲಕ್ಷ್ಯವಾಗಿ ಮುನ್ಸಿಪಾಲಿಟಿ ನೋಡ್ಕೊಂಡಿದೆ ಅನ್ನೋದನ್ನು ನಾನೀಗ ಪಬ್ಲಿಕ್ನ ಮಾತಾಡಿಸ್ತಾ ಹೋಗ್ತೀನಿ. ಮುನ್ಸಿಪಾಲ್ಟಿ ಗಾಡಿ ಬಿಟ್ಟಿದ್ರು, ರೋಡಾಗೆ ಜನ ಕಸ ಬಿಟ್ಟಿಲ್ಲ, ರೋಡಾಗೆಲ್ಲ ಕಸ ಸುರಿತಾನೆ ಇರ್ತಾರೆ. ಹೋಗೋ ಜನಕ್ಕೆಲ್ಲ ತೊಂದರೆ ಆಗ್ತೈತೆ, ತುಂಬ ತೊಂದರೆ ಆಗ್ತೈತೆ. ವಾಸನೆ, ಸ್ಮೆಲ್ಲು, ಮನೆ ತವ ಗಾಡಿಗಳು ಬಿಟ್ರೂ ತಂದು ರೋಡಿಗೆ ಸುರಿತಾರೆ. ಜನಕ್ಕೆ ಯಾವಾಗ ಬುದ್ಧಿ ಬರ್ತೈತೆ ಏನೋ, ಸ್ಮೆಲ್ಲು ಎಲ್ಲ ಓಡಾಡ್ಬೇಕಾದ್ರೆ ಎಲ್ಲರಿಗೂ ಕಷ್ಟ ಆಗ್ತೈತೆ. ಇಲ್ಲಿ
ನೋಡಿದ್ರಲ್ಲ, ಈಗ ಏನು ಇಲ್ಲಿ ಓಡಾಡುವಂಥ ಜನರಿಗೆ ಗಬ್ಬು ವಾಸನೆಯನ್ನು ತಡ್ಕೊಳಕ್ಕಾಗ್ತಿಲ್ಲ. ಯಾಕಂದರೆ ಮನೆಯಲ್ಲಿ ಏನು ಬಳಸಿ ಬಿಸಾಡಿದಂತಹ ಈ ಆಹಾರ ಪದಾರ್ಥಗಳನ್ನು, ಆ ವೇಸ್ಟೇಜ್ಗಳನ್ನು ಕೂಡ ತಂದು ಇಲ್ಲೇ ಬಿಸಾಕ್ತಿರುವಂಥದ್ದು ಇಲ್ಲಿನ ಜನತೆ. ಅದಕ್ಕೆ ಎಲ್ಲೂ ನೋಡ್ಬೋದು ನೀವು, ಇಲ್ಲಿ ಮನೆಯಲ್ಲಿ ಇರ್ತಕ್ಕಂಥ ಈ ತರಕಾರಿ, ಸೊಪ್ಪು, ಹಾಲಿನ ಪ್ಯಾಕೆಟ್ಸು, ಏನು ಈ ಚೀಲಗಟ್ಟಲೆ ಎಲ್ಲ ಕಸಗಳನ್ನು ತುಂಬ್ಕೊಂಡು ಬಂದು ಇಲ್ಲಿ ಬಿಸಾಕಿರುವಂಥದ್ದು. ಮುನ್ಸಿಪಾಲಿಟಿ ಅವರು ಏನಾದರೂ ಎಚ್ಚೆತ್ಕೊಂಡು ಈ ಕಸಕ್ಕೆ ಒಂದು ಸಂಪೂರ್ಣವಾಗಿರುವಂಥ ಪರಿಹಾರವನ್ನು ಕೊಡ್ತಾರ, ಕಾದು ನೋಡಬೇಕಿದೆ. ಇನ್ನಾದರೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತು ಇಸ್ಮಾಯಿಲ್ ನಗರದಲ್ಲಿ ಬಿದ್ದಿರೋ ಕಸವನ್ನ ವಿಲೇವಾರಿ ಮಾಡಿ ಇಲ್ಲಿನ ಜನರಿಗೆ ಕಸದ ಸಮಸ್ಯೆಯಿಂದ ಮುಕ್ತಿ ಕೊಡಿಸ್ತಾರಾ, ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಸಂಗೀತ, ಪ್ರಜಾಶಕ್ತಿ ಟಿವಿ, ತುಮಕೂರು.